ನಾನು ಮೋಹನ್ ಎಂಇ ಸಹಕಾರ ಅಧಿಕಾರಿ ಸೋಮಪೇಟೆ ತಾಲೂಕು. ಈ APCMS ಕುಶಾಲನಗರ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಿಕ್ಕೆ ನನ್ನನ್ನು ಚುನಾವಣಾ ಆಯೋಗ ನೇಮಕಾತಿ ಮಾಡಿದೆ. ಅದರಂತೆ ನಾನು ದಿನಾಂಕ 31/10/2020 ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಿರುತ್ತೇನೆ. ಹಾಗೆ ನಿಯಮಾನುಸಾರ ಇಂದು ಸಂಘದ ಪದಾಧಿಕಾರಿಗಳ ಸ್ಥಾನಕ್ಕೆ ಆಯ್ಕೆ ಮಾಡಿದ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇನೆ. ಇಂದಿನ ಈ ಅಧ್ಯಕ್ಷ ಚುನಾವಣೆಯಲ್ಲಿ ಸಂಘದ ಅಧ್ಯಕ್ಷರನ್ನಾಗಿ ಶ್ರೀ M.N. ಕುಮಾರಪ್ಪ ಇವರನ್ನು ಅವಿರೋಧವಾಗಿ ಹಾಗೂ TB ಜಗದೀಶ್ ಇವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಿರುತ್ತೇನೆ. ಹಾಗೂ ಈ ಸಂಘದ ಚುನಾವಣೆಯು ಯಶಸ್ವಿಯಾಗಿ ಅಂತಿಮಗೊಳಿಸಿರುತ್ತೇನೆ. ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಈ ಒಂದು ದಿವಸ ನಡೆಯಿತು. 13 ಜನ ನಿರ್ದೇಶಕರು ಈ ಸಂಘದಲ್ಲಿ ಇದ್ದು 9 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದು 3 ಜನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿರ್ತಾರೆ. ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಸಿದ್ದು 9 ಅಭ್ಯರ್ಥಿಗಳಲ್ಲಿ ಎಲ್ಲರೂ ಒಮ್ಮತ ಇದ್ದು ಇವತ್ತು ಅವಿರೋಧವಾಗಿ ನಮ್ಮನ್ನು ಆರಿಸಿದ್ದಾರೆ. ಅಧ್ಯಕ್ಷನಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ಜಗದೀಶ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಇದೆ. ಮನಸ್ಸು ಕೊಟ್ಟರೆ ಏನು ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು ಅದು ಆ ಮನೋಭಾವನೆ ನಮ್ಮ ಎಲ್ಲ ನಿರ್ದೇಶಕರಲ್ಲಿ ಇದೆ. ಅದರಿಂದ ಸಂಘದ ಏಳಿಗೆಗೆ ಆದಷ್ಟು ನಾವು ಉತ್ತೇಜನ ಕೊಟ್ಟು ಏಳಿಗೆಗೆ ಪಾತ್ರರಾಗಿ ಈ ಸಂಘವನ್ನು ಅದು ಒಳ್ಳೆಯ ಲೆವೆಲಿಗೆ ತರ್ತೀವಿ ಅಂತ ಹೇಳಿ ಹಾರಿಸ್ತಾ ಮತ್ತು ಸಂಘದಲ್ಲಿ ಇರುವ ಬಂಡವಾಳವನ್ನು ಯಾವ ರೀತಿ ಉಪಯೋಗಿಸಬೇಕು, ಅದನ್ನು ಯಾವ ರೀತಿ ಉಪಯೋಗಿಸಿದರೆ ಸಂಘದ ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಉಪಯೋಗ ಆಗಬೇಕು, ಆ ರೀತಿ ಮಾಡಬೇಕು ಅಂತೇಳಿ ನಾವು ಉದ್ದೇಶ ಇಟ್ಕೊಂಡಿದ್ವಿ. ಹಾಗೆಯೇ ಮುಂದೆ ಒಂದು ಶೀತಲೀಕರಣ ಒಂದು ಗೋಡನ್ನು ನಿಲ್ಲಿಸಿ ಅದನ್ನು ರೈತರಿಗೆ ಅವರ ಆಹಾರ ಮತ್ತು ಪದಾರ್ಥಗಳನ್ನು ಇಟ್ಕೊಂಡು ಉಪಯೋಗ ಪಡ್ಕೊಳ್ಳಲಿಕ್ಕೆ ಒಂದು ಅನುವು ಮಾಡಬೇಕು ಅಂತೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದನ್ನು ಮಾಡಲು ಸರ್ಕಾರದಿಂದ ಏನೇನು ಬೇಕು ಆ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿಂದ ಸಿಗುವಂಥ ಸೌಲಭ್ಯವನ್ನು ಪಡ್ಕೊಂಡು ಅದನ್ನು ಮಾಡಲು ನಾವು ಉದ್ದೇಶವಾಗಿ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತೇಳಿ ಹೇಳುತ್ತಾ ಸಂಘದ ಕುಶಾಲನಗರದ ಈ ಒಂದು ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ 13 ಜನ ನಿರ್ದೇಶಕರಿದ್ದಾರೆ. ಅವರ ಆದಿಯಾಗಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಆ ಒಂದು ಜವಾಬ್ದಾರಿಯನ್ನು ಎಲ್ಲ ನಿರ್ದೇಶಕರೊಳಗೂಡಿ ನಮ್ಮ ಹಿರಿಯ ಸಹಕಾರಿಗಳು ಆದಂಥ ಕುಮಾರಪ್ಪನವರ ಅಧ್ಯಕ್ಷತೆಯಲ್ಲಿ ಅವರಿಗೆ ನಾವೆಲ್ಲ ಕೈ ಜೋಡಿಸಿ ಈ ಒಂದು ಸಂಘದ ಏಳಿಗೆಗೆ ಎಲ್ಲರೂ ಪಟಬದ್ಧವಾಗಿ ನಾವು ಅವರಿಗೆಲ್ಲ ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ತುಂಬ ಹಲವಾರು ಯೋಜನೆಗಳು ಹಲವಾರು ಕಾರ್ಯಗಳನ್ನ ಮಾಡಬೇಕು ಅಂತ ನಮ್ಮ ಕುಮಾರಪ್ಪನವರ ಮನಸ್ಸಿನಲ್ಲಿದೆ. ಏಕೆಂದರೆ ಇಂದಿನ ಅವರು ತುಂಬ ಈ ಒಂದು ಸಂಘದ ಏಳಿಗೆಗೆ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂದಿನ ದಿನಗಳಲ್ಲಿ ಈ ಒಂದು ಮಟ್ಟಕ್ಕೆ ಬೆಳೆಯಬೇಕು ಅಂದರೆ ನಮ್ಮ ಕುಮಾರಪ್ಪನವರು ಇಂದಿನ ದಿನಗಳಲ್ಲೂ ಸಹ ಯಾವುದೊಂದು ಅಧಿಕಾರದ ಆಶ್ರಯಕ್ಕೆ ಮಾಡ್ತಾನೆ. ಇವತ್ತು ಈ ಆ ಸ್ಥಾನವನ್ನು ಅಲಂಕರಿಸಕ್ಕೆ ನಾವೆಲ್ಲರೂ ಈ ವಹಿಸ್ಕೊಂಡು ಮಾಡಲೇಬೇಕು, ಆ ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳಿದಾಗ ನಿಟ್ಟಿನಲ್ಲಿ ಅವರು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ನಿರ್ದೇಶಕರು ಸಹ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನ ನಾವು ಪ್ರಗತಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈಗ ಮಾಡ್ತೀವಿ. ಅಲ್ಲಿ